ನಮ್ಮ ಡಿ ಬಾಸ್ ಡೆವಿಲ್ ಚಿತ್ರದ ಮೂವಿಯ ಪೋಸ್ಟರ್ಗಳು ಮೈಸೂರಲ್ಲಿ ಫುಲ್ ಮಿರಾ ಮಿರಾ ಅಂತ ಮಿಸ್ತಿದ್ವು. ಫುಲ್ ಅಗ್ನ ಕೊನೆವರೆಗೂ ನೋಡಿ ಗೈಸ್. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಧುರಾಟ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ಇವತ್ತು ಬೆಳಗ್ಗೆ ನಮ್ಮ ಪಿಂಟ್ಯಾಗ ಬಾಯ್ ಮಾಡಿ ಆಟೋ ಬಂದಿತ್ತು ಅಂತ ಆಟೋ ಹಿಡ್ಕೊಂಡು ಒಂಟ ಬಿಟ್ವಿ ನಾವು ಮೂವರು. ಎಲ್ಲಿಗೆ ಅಂತ ಹೇಳ್ತೀನಿ ಬನ್ನಿ ಗೈಸ್. ಮೈಸೂರು ರೋಡ್ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಆಮೇಲೆ ಬಸ್ ಹತ್ಕೊಂಡು ಮೈಸೂರಿಗೆ ಕೊನೆಗೂ ಬಂದ ಬಿಟ್ವಿ ನೋಡ್ರಿ. ನಾವಂತರೂ ಮೈಸೂರಿಗೆ ಇಳಿದು ಹೊಟ್ಟೆ ತುಂಬಾ ಹಸುವಾಗ್ತಿತ್ತಂತ ಊಟ ಮಾಡಕ ನಿಂತು ಬಿಟ್ವಿ. ದೋಸೆ ಒಂದ್ ಕಡೆ, ಚಿತ್ರಾನ್ನ ತಗೊಂಡು ನಾನು ಮತ್ತೆ ನಮ್ಮ ಅಕ್ಕ ಇಬ್ರು ತಿನ್ಕೊಂಡು ಕುಂತಿದ್ವಿ. ಮೈಸೂರಿಗೆ ಯಾಕೆ ಬಂದಿದ್ವಿ ಅಂದ್ರ ನಮ್ಮ ಅಕ್ಕಗ ಮಾತು ಬರಲ್ಲ, ಕಿವಿ ಕೇಳಿಸಲ್ಲ. ಅದಕ್ಕೆ ಅವರಿಗೆ ತೋರ್ಸಕ್ಕೆ ನಾವು ಮೈಸೂರು ಹಾಸ್ಪಿಟ್ಲಿಗೆ ಬಂದಿದ್ವಿ. ಆ ಹಾಸ್ಪಿಟ್ಲ್ ಯಾವ್ದಪ್ಪ ಅಂದ್ರ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಹಾಸ್ಪಿಟ್ಲಿಗೆ ಬಂದಿದ್ವಿ. ಫಸ್ಟ್ ನಮ್ಮ ತಮ್ಮ ಬಂದು ಚೀಟಿ ಮಾಡಿಸಿದ. ಆಮೇಲೆ ನಮ್ಮ ಅಕ್ಕಗ ಒಳಗ್ ಕರ್ಕೊಂಡು ಹೋಗಿ ಚೆಕ್ಅಪ್ ಮಾಡ್ತಿದ್ರು. ಅವ್ರಂದ್ರು 2 ಗಂಟೆಗೆ ಬರ್ರಿ ಅಂತಂದ್ರು. ಅದಕ್ಕೆ ನಮ್ಮ ಅಣ್ಣನ ರೂಮಿಗೆ ಹೊಂಟಿದ್ವಿ. ನಾವೆಲ್ಲರೂ ರೂಮಿಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಊಟ ಮಾಡಿ ನಾವು ಮತ್ತೆ ಬಂದೇ ಬಿಟ್ಟು ಹಾಸ್ಪಿಟಲ್ ಕಡೆ ರಿಪೋರ್ಟ್ ಬರ್ತಂತ ಕೂತಿದ್ವಿ. ಅವಾಗ ಕೊನೆಗೂ ರಿಪೋರ್ಟ್ ಬಂದ ಬಿಡ್ತು. ರಿಪೋರ್ಟ್ ಪ್ರಕಾರ ಅಕ್ಕನಿಗೆ ಹುಟ್ಟಿದಾಗಲಿಂದನೂ ಕಿವಿನೂ ಕೇಳಿಲ್ಲ, ಹಾಗೆ ಮಾತಾಡಕ್ಕೂ ಬರಲ್ಲ. ಈ ವಿಷಯ ನಮಗೂ ಗೊತ್ತಿದ್ದು. ಡಾಕ್ಟರ್ ಕೇಳಿದ್ವಿ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇಲ್ವಾ ಅಂತ. ಅದಕ್ಕೆ ಡಾಕ್ಟರ್ ಹೇಳಿದ್ರು ಇವರಿಗೆ ಹುಟ್ಟಿದಾಗ್ಲಿಂದಾನು ಕಿವಿ ಕೇಳಲ್ಲ, ಮಾತು ಬರಲ್ಲ, ಅದ್ರಿಂದ ಏನು ಮಾಡಕ್ ಆಗಲ್ಲ ಅಂತ ಅಂದ್ಬಿಟ್ರು. ಏನಾದ್ರೂ ಆಗಿ ಇದ್ರ ಆಪರೇಷನ್ ಮಾಡಬಹುದಿತ್ತು ಅಂತಂದ್ರು. ಬಟ್ ಈ ತರ ಆಗಿದ್ರಿಂದ ಏನು ಮಾಡಕ್ ಆಗಲ್ಲ ಅಂದ್ಬಿಟ್ರು. ಅದಕ್ಕೆ ಹಂಗೆ ಬಂದೇ ಬಿಟ್ಟು ವಾಪಸ್. ಯಾರಿಗಾದ್ರೂ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ರಿಲೇಷನ್ ಅಲ್ಲಿ ಮಾತು ಮತ್ತೆ ಕಿವಿ ಕೇಳಿಸಲ್ಲ ಅಂದ್ರೆ ಈ ಹಾಸ್ಪಿಟಲ್ಗೆ ಹೇಳಿ. ಮೈಸೂರಲ್ಲೇ ಇದೆ ಈ ಹಾಸ್ಪಿಟಲ್. ಗೌರ್ಮೆಂಟ್ ಹಾಸ್ಪಿಟಲ್, ಫುಲ್ ಫ್ರೀ ಇರುತ್ತೆ. ನಮ್ಗಾದ್ರೂ ಉಪಯೋಗ ಆಗ್ಲಿಲ್ಲ, ನಿಮ್ಗಾದ್ರೂ ಉಪಯೋಗ ಆಗ್ಲಿ ಅಂತ ಹೇಳ್ತಾ ಇದೀನಿ. ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಗೈಸ್. ಬಾಯ್.